ಹಲೋ ಮೈ ಡಿಯರ್ ಸಿಸ್ಟರ್ಹುಡ್, ನಿಮ್ಮೆಲ್ಲರಿಗೂ ಸುಸ್ವಾಗತ. ನೀವೆಲ್ಲ ಬಂದು ಈ ವಿಡಿಯೋ ನೋಡ್ತಿರೋದಕ್ಕೆ ನಂಗೆ ತುಂಬ ಸಂತೋಷ ಆಗ್ತದೆ. ಈ ವಿಡಿಯೋದಲ್ಲಿ ನಾವು ಅಫರ್ಮೇಷನ್ಸ್ನ ನೋಡೋಣ. ನಾನು ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನನ್ನ ಕಡೆಯಿಂದ ಒಂದು ರಿಕ್ವೆಸ್ಟು, ದಯವಿಟ್ಟು ಎಲ್ಲರೂ ಹೋಗಿ ಒಂದು ನೋಟ್ಬುಕ್ಕು ಮತ್ತು ಪೆನ್ನ ತೊಗೊಬನ್ನಿ. ಐ ಹೋಪ್ ಎಲ್ಲ ತೊಗೊಂಬಂದಿದ್ರೆ ಅನ್ಕೊತೀನಿ. ಸೊ ಈಗ ಆ ನೋಟ್ಬುಕ್ಕಲ್ಲಿ ನಾನು ಈ ಅಫರ್ಮೇಷನ್ಸ್ನ 10 ಅಫರ್ಮೇಷನ್ಸ್ನ ಕ್ರಿಯೇಟ್ ಮಾಡಿದೆ. ಈ 10 ಅಫರ್ಮೇಷನ್ಸ್ನ ಆ ನೋಟ್ಬುಕ್ಕಲ್ಲಿ ನೀವು ಬರ್ಕೊಳ್ಳಿ. ಮತ್ತು ಈ ಅಫರ್ಮೇಷನ್ಸ್ ಯಾವ ಥರ ಸ್ಟಾರ್ಟ್ ಮಾಡಬೇಕು ಅಂತಂದರೆ, ಇದರಿಂದ ಏನಾಗುತ್ತೆ, ಮೊದಲು ಈ ಅಫರ್ಮೇಷನ್ಸಿಂದ ನೀವು ಏನು ಪಡಿತೀರ ಅನ್ನೋದು ನೋಡೋಣ. ಇದರಿಂದ ನೀವು ಏನು ಎಕ್ಸ್ಪೆಕ್ಟ್ ಮಾಡ್ತಾರೆ ಅಂತಂದರೆ, ಈ ಅಫರ್ಮೇಷನ್ಸು ಡೈಲಿ ರಿಪೀಟ್ ಮಾಡೋದ್ರಿಂದ ನಿಮ್ಮಲ್ಲಿ ಕಾಮ್ನೆಸ್ನ ಕ್ರಿಯೇಟ್ ಆಗುತ್ತೆ, ಹಾಗೆ ನಿಮ್ಮಲ್ಲಿ ಕಾನ್ಫಿಡೆಂಟ್ ಬಿಲ್ಡ್ ಆಗುತ್ತೆ. ನಿಮ್ಮ ಮತ್ತು ನಿಮ್ಮ ಇನ್ಲಾಸ್ ಪೇರೆಂಟ್ಸ್ ನಡುವೆ ಇರುವಂಥ ಗ್ಯಾಪು ಫಿಲ್ ಆಗುತ್ತೆ. ಒಂದು ಹೆಲ್ತಿ ಬಾಂಡಿಂಗ್ನ ಬಿಲ್ಡ್ ಮಾಡೋದಕ್ಕೆ ಈ ಅಫರ್ಮೇಷನ್ಸ್ ಅಂದರೆ ದೃಢೀಕರಣಗಳು. ಈ ದೃಢವಾಗಿರೋಂಥ 10 ಅಫರ್ಮೇಷನ್ಸ್ನ ನೀವು ಡೈಲಿ ರಿಪೀಟ್ ಮಾಡಿದ್ರೆ ಆ ಬಾಂಡ್ ಸ್ಟ್ರಾಂಗ್ ಆಗಿ ಬಿಲ್ಡ್ ಆಗುತ್ತೆ ಆಯಿತಾ. ಸೊ ಈ ಅಫರ್ಮೇಷನ್ಸ್ ವಿಡಿಯೋಗೆ ವಿತೌಟ್ ವೇಸ್ಟಿಂಗ್ ಟೈಮ್ ಹೋಗೋಣ. ಸೊ ಮೊದಲನೇ ಅಫರ್ಮೇಷನ್ಸ್ ಬಂದು, ನನ್ನ ಜೊತೆ ಎಲ್ಲರೂ ರಿಪೀಟ್ ಮಾಡಿ 3 ಟೈಮ್ಸ್. ಈಚ್ ಅಫರ್ಮೇಷನ್ಸು 3 ಟೈಮ್ಸ್. ಓಕೆ. ಸೊ ಮೊದಲನೇ ಅಫರ್ಮೇಷನ್ಸ್ ಬಂದು, ಐ ಎಂಟರ್ ದಿಸ್ ಓಮ್ ವಿತ್ ಲವ್, ಓಪನ್ನೆಸ್ ಆ್ಯಂಡ್ ಅಕ್ಸೆಪ್ಟೆನ್ಸ್. ಇನ್ನೊಂದ್ಸರಿ ರಿಪೀಟ್ ಮಾಡಿ. ಐ ಎಂಟರ್ ದಿಸ್ ಓಮ್ ವಿತ್ ಲವ್, ಓಪನ್ನೆಸ್ ಆ್ಯಂಡ್ acceptance. One more time. I enter this home with love, openness and acceptance. Super. ಸೊ ಇದೇ ರೀತಿ ನೆಕ್ಸ್ಟ್ ಬರೋ 9 ಅಫರ್ಮೇಷನ್ಸ್ನ 3 ಟೈಮ್ಸು ರಿಪೀಟ್ ಮಾಡಬೇಕು. ಎರಡನೇ ಅಫರ್ಮೇಷನ್ ಬಂದು, ಐ ಚೂಸ್ ಟು ಬಿಲ್ಡ್ ಅ ಪೀಸ್ಫುಲ್ ರಿಲೇಷನ್ಶಿಪ್ ವಿತ್ ಮೈ ಇನ್-ಲಾಸ್. ಐ ಚೂಸ್ ಟು ಬಿಲ್ಡ್ ಅ peaceful relationship with my in-laws. I choose to build a peaceful relationship with my in-laws. ಮೂರನೇ ಅಫರ್ಮೇಷನ್ ಬಂದು, I respect their life journey just as I wish to be respected. I respect their life journey just as I wish to be respected. I respect their life journey just as I wish to be respected. ನಾಲ್ಕನೇ ಅಫರ್ಮೇಷನ್ ಬಂದು, I am becoming more understanding. I am becoming more understanding. I am becoming more understanding. ಐದನೇ ಅಫರ್ಮೇಷನ್ ಬಂದು, I let go of fear, judgment and old stories. I let go of fear, judgment and old stories. I let go of fear, judgment and old stories. ಆರನೇ ಅಫರ್ಮೇಷನ್ ಬಂದು, I choose to create fresh, loving memories with them. I choose to create fresh, loving memories with them. I choose to create fresh, loving memories with them. ಏಳನೇ ಅಫರ್ಮೇಷನ್ ಬಂದು, I communicate clearly, kindly and calmly. I communicate clearly, kindly and calmly. I communicate clearly, kindly and calmly. ಎಂಟನೇ ಅಫರ್ಮೇಷನ್ ಬಂದು, I allow mutual respect to grow with time. I allow mutual respect to grow with time. I allow mutual respect to grow with time. ಒಂಬತ್ತನೇ ಅಫರ್ಮೇಷನ್ ಬಂದು, I am enough and I am doing my best. I am enough. I am
doing my best. I am enough and I am doing my best. 10ನೇ ಅಫರ್ಮೇಷನ್ ಬಂದು our bond is becoming stronger with love and with grace. Our bond is becoming stronger with love and with grace. Our bond is becoming stronger with love and grace. ಸೊ ಈ ಎಲ್ಲ ಅಫರ್ಮೇಷನ್ಸು 3 ಟೈಮ್ಸ್ ಈಚ್ ಅಫರ್ಮೇಷನ್ನ ರಿಪೀಟ್ ಮಾಡಿ. ಇದನ್ನು ನಿಮ್ಮ ಓನ್ ವಾಯ್ಸಲ್ಲೇ ರೆಕಾರ್ಡ್ ಮಾಡಿ. ನಿಮ್ಮ ಓನ್ ವಾಯ್ಸಲ್ಲೇ ರೆಕಾರ್ಡ್ ಮಾಡಿ. ಹಾಗೆ ಇದನ್ನು ಡೈಲಿ ಬೆಳಗ್ಗೆ ಎದ್ದ ತಕ್ಷಣ ಅಥವಾ ರಾತ್ರಿ ಮಲಗೋಕ್ಕಿಂತ ಮುಂಚೆ ಇದನ್ನು ಕೇಳಿ. ನಿಮ್ಮ ವಾಯ್ಸಲ್ಲೇ ನೀವು ಕೇಳೋದ್ರಿಂದ ನಿಮಗೆ ಗೊತ್ತಿಲ್ಲದಂಥ ಒಂದು ಎನರ್ಜಿ ನಿಮ್ಮಲ್ಲಿ ಬಿಲ್ಡ್ ಆಗುತ್ತೆ. ಸಪೋಸ್ ನೀವೇನಾದರೂ ಬೆಳಗ್ಗೆ ಎದ್ದ ತಕ್ಷಣ ಆಗಲ್ಲ ಅಥವಾ ರಾತ್ರಿ ಮಲಗೋಕ್ಕಿಂತ ಮುಂಚೆ ನಿಮ್ಮ ಕೆಲಸ ಒತ್ತಡದಲ್ಲಿ ಅಥವಾ ಬ್ಯುಸಿ ಶೆಡ್ಯೂಲಲ್ಲಿ ಮರ್ತೋಗ್ಬಿಡ್ತಾರೆ ಅಂತಂದರೆ ಒನ್ ಟಿಪ್ ಏನು ಗೊತ್ತಾ, ನಿಮ್ಮ ವಾಯ್ಸಲ್ಲಿ 10 ಅಫರ್ಮೇಷನ್ಸ್ನ ರೆಕಾರ್ಡ್ ಮಾಡಿ. ರೆಕಾರ್ಡ್ ಮಾಡಿದ್ದಾದಮೇಲೆ ನೀವು ಅಡುಗೆ ಮಾಡ್ತಿರ್ತೀರಲ್ಲ, ನಿಮ್ಮ ಕಿವಿಗೆ ಹೆಡ್ಸೆಟ್ ಹಾಕ್ಕೊಳ್ಳಿ. ಹೆಡ್ಸೆಟ್ ಹಾಕ್ಕೊಂಡು ಇದನ್ನು ಕೇಳ್ತಾರೆ. ಇದನ್ನು ಕೇಳ್ತಾ ಕೇಳ್ತಾ ಅಡುಗೆ ಮಾಡಿ. ಸೊ ನಿಮಗೆ ಗೊತ್ತಿಲ್ಲದಂಥ ನಿಮ್ಮಲ್ಲಿ ನೀವು ಈ 10 ಅಫರ್ಮೇಷನ್ಸ್ನ ಡೈಲಿ ರೂಢಿ ಮಾಡ್ಕೊತೀರ. ಸ್ಟಾರ್ಟಿಂಗ್ 7 ಡೇಸ್ ಒಂದು ಟೈಮ್ನ ಫಿಕ್ಸ್ ಮಾಡ್ಕೊಳ್ಳಿ. ಅದು ಶಾರ್ಟ್ ಟೈಮ್ ಆಗಿರಲಿ. ಆ ಶಾರ್ಟ್ ಟೈಮಲ್ಲಿ ವಿತೌಟ್ ಬ್ರೇಕ್, ವಿತೌಟ್ ಫೇಲ್ ಈ 10 ಅಫರ್ಮೇಷನ್ಸ್ನ ರಿಪೀಟ್ ಮಾಡಬೇಕು. 7 ಡೇಸ್ ರಿಪೀಟ್ ಮಾಡಿ. ನಿಮಗೆ ಗೊತ್ತಿಲ್ಲದಿರೋಂಥ ಒಂದು ಎನರ್ಜಿ ಬಿಲ್ಡ್ ಆಗುತ್ತೆ. ಹಾಗೆ ನಿಮ್ಮ ರಿಲೇಷನ್ಶಿಪ್ಪು ಸುಧಾರಿಸ್ಕೊಳ್ಳುತ್ತೆ. ಅಟ್ಲೀಸ್ಟ್ 1% ಅನ್ನೋದು ಪಕ್ಕ ಸುಧಾರಿಸ್ಕೊಳ್ಳುತ್ತೆ. ಅದಾದಮೇಲೆ ರಿಪೀಟ್ ಮಾಡಿ. ಅಲ್ಲಿಗೆ ಸ್ಟಾಪ್ ಮಾಡಬೇಡಿ. 7 ಡೇಸ್ ಆಯಿತಾ, ಹಾಗೆ 21 ಡೇಸ್ಗೆ ರಿಪೀಟ್ ಮಾಡಿ. ಹಾಗೆ ರಿಪೀಟ್ ಮಾಡ್ತಾ ಮಾಡ್ತಾ 21 ಡೇಸ್ ಮತ್ತು 60 ಡೇಸ್ ಮತ್ತು 90 ಡೇಸ್ ಈ ಥರ ರಿಪೀಟ್ ಮಾಡ್ಕೊಂಡು ಹೋಗ್ತಾ ಇದ್ರೆ ಇದೇ ನಿಮಗೊಂದು ಹ್ಯಾಬಿಟ್ ಆಗುತ್ತೆ. ಆಗ ನಿಮ್ಮ ರಿಲೇಷನ್ಶಿಪ್ಪಲ್ಲಿ ಆಲ್ವೇಸ್ ಒಂದು ಪಾಸಿಟಿವ್ ಎನರ್ಜಿನೇ ಇರುತ್ತೆ. ಮತ್ತು ಎಂಡಲ್ಲಿ ಒಂದು ಪ್ರೇಯರ್ನ ಹೇಳ್ಕೊಡ್ತೀನಿ, ಅದನ್ನು ಎಲ್ಲರೂ ರಿಪೀಟ್ ಮಾಡಿ. ಐ ಆಮ್ ಪೀಸ್, ಐ ಆಮ್ ಲವ್, ಐ ಆಮ್ ಕನೆಕ್ಷನ್. ಲೆಟ್ ದಿಸ್ ರಿಲೇಷನ್ಶಿಪ್ heal, grow and glow. I am peace, I am love, I am connection. Let this relationship heal, grow and glow one day at a time. I am peace, I am love, I am connection. Let this relationship heal, grow and glow and one day at a time. ಸೊ ಈ ಪ್ರೇಯರ್ನ ಸಾಧ್ಯ ಆದರೆ ರಿಪೀಟ್ ಮಾಡಿ. ಇದು ನಿಮಗೆ ಒಂಥರ ನಿಮ್ಮ ಮನಸ್ಸಲ್ಲಿ ಒಂಥರ ಕಾಮ್ನೆಸ್ನ ಕ್ರಿಯೇಟ್ ಮಾಡುತ್ತೆ. ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕಾನ್ನ ಹಿಟ್ ಮಾಡಿ. ಈ ವಿಡಿಯೋನ ಎಲ್ಲರಿಗೂ ಸಾಧ್ಯ ಆದಷ್ಟು ಎಲ್ಲರಿಗೂ ಶೇರ್ ಮಾಡಿ. ಎಲ್ಲ ಸಿಸ್ಟರ್ಗೆ ಶೇರ್ ಮಾಡಿ. ಮತ್ತು ಯಾರ್ಯಾರು ಮದುವೆ ಆದಮೇಲೆ ಏನಾದರೂ ಸ್ಟ್ರಗಲ್ಸ್ ಫೇಸ್ ಮಾಡ್ತಿದ್ರೆ, ಎಲ್ಲಾದರೂ ನೀವು ಸ್ಟ್ರಕ್ ಆಗಿದ್ರೆ ನನಗೆ ರೀಚ್ ಮಾಡಿ. ಡಿಸ್ಕ್ರಿಪ್ಷನಲ್ಲಿ ನನ್ನ ಕಮ್ಯುನಿಟಿ ಇಮೇಲ್ ಐಡಿನ ಕೊಟ್ಟಿರ್ತೀನಿ, ಅದಕ್ಕೆ ರೀಚ್ ಆಗ್ಬೋದು. ಅಥವಾ ಈಗ ನಾನು ವಾಟ್ಸಪ್ ಕಮ್ಯುನಿಟಿ ಗ್ರೂಪ್ನ ಕ್ರಿಯೇಟ್ ಮಾಡಿದ್ದೀನಿ, ಆ ಲಿಂಕ್ನೂ ಕೆಳಗಡೆ ಹಾಕಿರ್ತೀನಿ. ನೀವು ವಾಟ್ಸಪ್ ಕಮ್ಯುನಿಟಿಗೆ ಜಾಯ್ನ್ ಆಗಿ ಒಂದು ಸ್ಟ್ರಾಂಗ್ ಸಿಸ್ಟರ್ನ ಬಿಲ್ಡ್ ಮಾಡೋಣ. ಹಾಗೆ ಒಬ್ರಿಗೊಬ್ರು ಸಪೋರ್ಟ್ ಮಾಡಿಕೊಂಡು ಎಲ್ಲರೂ ಜೊತೆಲಿ ಗ್ರೋ ಆಗೋಣ. ಹಾಗೆ ನಾನು 1-to-1 ಸಪೋರ್ಟ್ ಸಹ ಮಾಡ್ತೀನಿ. ಯಾರಿಗಾದರೂ 1-to-1 ಸಪೋರ್ಟ್ ಬೇಕು ಅಂತಂದರೆ ನನ್ನ ವಾಟ್ಸಪ್ ಕಮ್ಯುನಿಟಿಗೆ ಜಾಯ್ನ್ ಆಗಿ, ಹಾಗೆ ನನ್ನ ಮೇಲ್ಗೂ ರೀಚ್ ಆಗಿ ನಾನು ಸಪೋರ್ಟ್ ಮಾಡ್ತೀನಿ. ಎಲ್ಲರೂ ಎಲ್ಲ ಮ್ಯಾರಿಡ್ ಲೈಫಲ್ಲೂ ಒಂದು ಕಂಪ್ಲೀಟ್ನೆಸ್ ಅನ್ನೋದನ್ನು ಬಿಲ್ಡ್ ಆಗಲಿ. ಎಲ್ಲರೂ ಖುಷಿಯಾಗಿ ಈ ಮ್ಯಾರಿಡ್ ಲೈಫ್ ಏನಿದೆ ಅದನ್ನು ಎಲ್ಲರೂ ಫೀಲ್ ಆಗಿ ಅನುಭವಿಸ್ರಿ, ಖುಷಿಯಿಂದ ಇರಿ. ಹಾಗೆ ನಿಮ್ಮ ಮನೆಗಳಲ್ಲಿ ಸ್ಟ್ರಾಂಗ್ ಲೀಡರ್ಸ್ ಆಗಿ. ನೀವು ಯಾವ ಥರ ಸ್ಟ್ರಾಂಗ್ ಆಗಿರ್ತೀರೋ ನಿಮ್ಮ ಮನೇಲಿರೋ ಎಲ್ಲ ಮೆಂಬರ್ಸು ಸ್ಟ್ರಾಂಗ್ ಆಗಿರ್ತಾರೆ.
ಇದನ್ನ ಹೇಳ್ತಾ ಎಲ್ಲರಿಗೂ ನಮಸ್ಕಾರ. ಹಾಗೆ ನೆಕ್ಸ್ಟ್ ವಿಡಿಯೋ ಬಂದು ನಾನು ಮದುವೆ ಆದಮೇಲೆ ಯಾವ ಥರ ಹೀಲ್ ಆಗ್ಬೋದು, ಪ್ರಾಕ್ಟಿಕಲ್ ಸೊಲ್ಯೂಷನ್ಸ್ ಏನೇನಿದೆ ಅದನ್ನು ನಾನು ನಿಮ್ಗೆ ತಿಳಿಸ್ಕೊಡ್ತೇನೆ. ಓಕೆ, ಥ್ಯಾಂಕ್ ಯು.